ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್ ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭಾವೋ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಇಷ್ಟೋ ವಿಶಿಷ್ಟಶಿಷ್ಟೇಷ್ಟ ಶಿಖಂಡಿ ನಹುಷೋ ವೃಷಃ ಕ್ರೋಧಃ ಕ್ರೋಧವತ್ಕರ್ತ ವಿಶ್ವಬಾಹುರ್ಮಹೀಧರಃ. ನಿನ್ನೆ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಹುಷಃ ಎಂಬುವಂತಹ ಭಗವನ್ ನಾಮವನ್ನು ಹೇಳಿಕೊಳ್ತಾ ಇದ್ದೇವೆ. ಭಗವಂತನ ಇಚ್ಛಾನುಸಾರವಾಗಿ ಅವನ ಮಾಯೆಯಿಂದ ನಮಗೆ ಈ ದೇಹದ ಮೇಲೆ ಅಹಂಕಾರ ಮಮಕಾರಗಳು ಏರ್ಪಡುತ್ತೆ. ಈ ಇಂದ್ರಿಯಗಳ ಮೂಲಕ ನಾವು ಏನು ಕೆಲಸಗಳನ್ನು ಮಾಡ್ತೇವೆ ಅವೆಲ್ಲವೂ ಕೂಡ ನಾವೇ ಸ್ವತಂತ್ರವಾಗಿ ಮಾಡ್ತಾ ಇದ್ದೇವೆ ಎಂಬುವಂತಹ ಒಂದು ಅಭಿಪ್ರಾಯ ನಮಗೆ ಭಗವದ್ ಇಚ್ಛಾನುಸಾರವಾಗಿ ನಮ್ಮಲ್ಲಿ ಬರುತ್ತೆ. ಅದು ವಾಸ್ತವವಲ್ಲ ಅಂತ ಹೇಳ್ತಾ, ಇನ್ನು ತನ್ವಾ ಸ್ವಸ್ವಾಮಿ ಸಂಬಂಧ ಪ್ರಪಂಚೋ ಅಸ್ಯ ಶರೀರಿಣಃ ವಸ್ತುತೋ ಅಸ್ಯ ನಚೈವಾಸ್ತಿ ಪರಮಸ್ಯ ವಶೇ ಯತಃ ತನ್ವಾದಿಕಸ್ತಥಾಪ್ಯೇಷ ಹ್ಯಭಿಮಾನಾತ್ ಪ್ರದೃಶ್ಯತೆ ಅತಃ ಸ ವಿದ್ಯತೆ ಇತಿ ತ್ವಂಗೀಕಾರೋ ಭವೇತ್ ಯದಿ ತಥಾಪಿ ಭಗವಜ್ಞಾನಾತ್ ಸ ನಿವರ್ತೇದ ಸಂಶಯಂ. ಮಾಂಡೂಕೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕವಾಕ್ಯವನ್ನು ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಜೀವ ಈ ದೇಹದಲ್ಲಿದ್ದಾನೆ. ಒಟ್ಟಾರೆ ಜೀವ ಬೇರೆ ದೇಹ ಬೇರೆ, ಜೀವನೇ ದೇಹವಲ್ಲ, ದೇಹವೇ ಜೀವನಲ್ಲ, ಈ ದೇಹ ಜೀವನದು ಅಲ್ಲ, ಅದು ವಾಸ್ತವ. ಆದರೆ ಈ ಶರೀರದ ಮೇಲೆ ಇದು ನನ್ನ ಶರೀರ, ಇದು ನಾನು ಅಂತ ನಾವು ಏನು ಅಂದ್ಕೊಳ್ತಾ ಇದ್ದೇವೆ, ಈ ಶರೀರದ ಮೇಲೆ ನಮಗೆ ಅಂದರೆ ಸ್ವತಂತ್ರವಾಗಿ ನಮ್ಮದೇ ಆದ ಒಂದು ಸ್ವಾಮಿತ್ವ, ಪ್ರಭುತ್ವ, ಅಂದರೆ ನಂದೇ ಇದು ಎಂಬ ಒಂದು ಓನರ್ಶಿಪ್ ನಮಗೆ ಸ್ವಂತವಾಗಿ ಇಲ್ಲ. ಆದರೆ ಇದು ನನ್ನ ಶರೀರ ಅಂತ ಹೇಳಿ ನಮಗೆ ಅಭಿಮಾನ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಭಗವಂತನ ಅಧೀನವಾಗಿ ಈ ಶರೀರ ನಮಗೆ ಭಗವಂತ ಕೊಟ್ಟಿದ್ದು, ಈ ಶರೀರ ಭಗವಂತನೇ ಬಿಡಿಸುವಂತಹದ್ದು. ಆದರೆ ಅವನ ಅಧೀನದಿಂದಾಗಿ ಈ ಶರೀರದ ಮೇಲೆ
ನಮಗೆ ಅಭಿಮಾನ ಬರ್ತಾ ಇದೆ ಅಷ್ಟೇ ಹೊರತು ಸ್ವತಃ ಜೀವನಿಗೂ ಈ ಶರೀರಕ್ಕೂ ಯಾವ ಸಂಬಂಧಗಳು ಇಲ್ಲ. ಹಾಗೆ ಏನು ಈ ಅಭಿಮಾನ, ನಂದು, ನಾನು, ಈ ದೇಹ, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಆಸ್ತಿ, ಇವೆಲ್ಲವೂ ಕೂಡ ದೇಹ ಸಂಬಂಧಪಟ್ಟಿದ್ದಷ್ಟೇ, ಜೀವ ಸಂಬಂಧಪಟ್ಟಿದ್ದಲ್ಲ. ಆದರೆ ಈ ದೇಹ ಸಂಬಂಧಪಟ್ಟಿದ್ದಾದರೂ ನನ್ನದಲ್ಲದ ದೇಹ ಸಂಬಂಧಪಟ್ಟಿರುವ ಈ ಎಲ್ಲವೂ ಕೂಡ ನಂದೇ, ನನಗೆ ಸಂಬಂಧಪಟ್ಟಿದ್ದೇ ಎಂದು ಜೀವನು ಅಭಿಮಾನವನ್ನು ಬೆಳೆಸ್ಕೊಳ್ತಾನೆ. ಅದು ಭಗವಂತನ ಅಧೀನವಾಗಿ, ಭಗವಂತ ನಮಗೆ ಅಜ್ಞಾನ ಕೊಟ್ಟಿರ್ತಾನೆ, ಅಲ್ಲದ್ದನ್ನು ನಮ್ಮದು ಅಂತ ಅನ್ಕೊಳ್ಳೋ ಅಜ್ಞಾನ ಕೊಟ್ಟಿರ್ತಾನೆ. ಅದರಿಂದ ಈ ದೇಹದಿಂದ ಕಷ್ಟ, ನಷ್ಟ, ದುಃಖ ಎಲ್ಲವೂ ಬರುತ್ತೆ. ಅದೇ ಈ ದೇಹದ ನಂದಲ್ಲ ಎಂಬುವಂತಹ ಜ್ಞಾನವು, ಈ ದೇಹದ ಮೇಲೆ ಅಭಿಮಾನ ಹೋಗುವುದು ಕೂಡ ಭಗವಂತನ ಜ್ಞಾನದಿಂದ. ಭಗವಂತ ನಮಗೆ ಆ ಜ್ಞಾನ ಕೊಟ್ಟಾಗ ಮಾತ್ರ ಅದು ಭಗವಂತನ ಜ್ಞಾನದಿಂದಾಗಿ ಆ ಅಭಿಮಾನ ಹೊರಟೋಗುತ್ತೆ. ಈ ರೀತಿಯಾಗಿ ಜೀವರಿಗೆ ದೇಹವನ್ನು ಕೊಟ್ಟು ಆ ದೇಹದ ಮೇಲೆ ಅವರಿಗೆ ಅಭಿಮಾನವನ್ನು ಬೆಳೆಸಿ ಮತ್ತು ಅಭಿಮಾನವನ್ನು ಬಿಡಿಸಿ ಇವೆಲ್ಲವೂ ಮಾಡ್ತಾನೆ ಭಗವಂತ. ಆದ ಕಾರಣ ಅವನಿಗೆ ನಹುಷಃ ಅಂತ ಹೆಸರು. ಇನ್ನು ಏವಂ ಜೀವ ಪರೇಣೈವ ಪ್ರೇರಿತಃ ಸಂಸ್ಮೃತಿಂ ವ್ರಜೇತ್. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಪದ್ಮಪುರಾಣ ವಾಕ್ಯವನ್ನು ಹೇಳ್ತಾರೆ ಆಚಾರ್ಯರು. ಹೀಗೆ ಭಗವಂತನಿಂದ ಪ್ರೇರಿತವಾಗಿಯೇ ಸಂಸಾರವನ್ನು ಹೊಂದುತ್ತಾನೆ ಜೀವ. ಏವಂ ಜೀವ, ಈ ರೀತಿಯಾಗಿ ಜೀವನು ಪರೇಣೈವ ಅಂದರೆ ಭಗವಂತನಿಂದಲೇ, ಪರಶಬ್ದವಾಚ್ಯನಾದ, ಪರ ಅಂದರೆ ಶ್ರೇಷ್ಠನಾದ, ಪರಶಬ್ದವಾಚ್ಯನಾದ ಆ ಭಗವಂತನಿಂದಲೇ ಪ್ರೇರಿತನಾಗಿ ಸಂಸ್ಮೃತಿಂ ಅಂದರೆ ಸಂಸಾರವನ್ನು ಹೊಂದುತ್ತಾನೆ ಜೀವನು. ಈ ರೀತಿ ಜೀವನಿಗೆ ಸಂಸಾರವನ್ನು ಹೊಂದಿಸಿಕೊಡ್ತಾನೆ. ಆದ ಕಾರಣ ಭಗವಂತನಿಗೆ ನಹುಷಃ ಅಂತ ಹೆಸರು. ಇನ್ನು ಸರಿ, ಈ ದೇಹ ಮತ್ತು ಅಭಿಮಾನ ಹೋಗಬೇಕು ಅಂತ ಹೇಳಿದರೆ, ಮತ್ತು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಭವಿಷ್ಯತ್ ಪುರಾಣ ವಾಕ್ಯವನ್ನು ಹೇಳ್ತಾರೆ. ಯದಾ ಸ್ವರೂಪಂ ಜಾನಾತಿ ಕಾಲ ಪ್ರಕೃತಿವರ್ಜಿತಂ ವಾಸುದೇವ ಪ್ರಸಾದೇನ ತದಾ ಮುಕ್ತೋ ಭವತ್ಯಸೌ. ಆ ವಾಸುದೇವ ನಾಮಕ ಭಗವಂತನ ಅನುಗ್ರಹದಿಂದಲೇ ಕಾಲ ಹಾಗೂ ಪ್ರಕೃತಿಯಿಂದ ದೂರವಾದ ತನ್ನ ಸ್ವರೂಪವನ್ನು ಯಾವಾಗ ಜೀವನು ತಿಳಿಯುತ್ತಾನೋ ಆಗನೇ ಅವನು ಮುಕ್ತನಾಗುತ್ತಾನೆ. ಇವಾಗ ನಮಗೆ ಮುಕ್ತಿ ಅಂತ ಹೇಳಿದ್ರೆ ಏನು? ವ್ಯಾಸರಾಜರು ಹೇಳಿದಂತೆ ಮುಕ್ತಿ ನೈಜ ಸುಖಾನುಭೂತಿ. ಮುಕ್ತಿ ಅಂತ ಹೇಳಿದರೆ ತನ್ನ ಸ್ವಸ್ವರೂಪಾನಂದಾನುಭವ ಬರುವುದೇ ಮುಕ್ತಿ. ಈ ಯಾವಾಗ ಬರುತ್ತೆ? ವಾಸುದೇವ ನಾಮಕ ಭಗವಂತ ಅನುಗ್ರಹ ಮಾಡಿ ನಮಗೆ ಈ ಕಾಲ ಪ್ರಕೃತಿಯಿಂದ ನಾವೇನಾಗೋಗಿದ್ದೇವೆ ಭ್ರಮಿಸಿ, ನಮ್ಮದಲ್ಲದ ಈ ದೇಹವನ್ನು ನಮ್ಮದು ಅಂತ ಅಂದ್ಕೊಂಡು, ನಾನಲ್ಲದ ದೇಹವನ್ನು ನಾನು ಅಂತ ಅಂದ್ಕೊಂಡು ಏನು ಈ ಸಂಸಾರದಲ್ಲಿ ಬಿದ್ದು ನಾವು ಒದ್ದಾಡ್ತಾ ಇದ್ದೇವೆ. ಅದು ವಾಸುದೇವ ಭಗವಂತನ ಅನುಗ್ರಹ ಆದಾಗ ಇವೆಲ್ಲವೂ ದೂರ ಆಗುತ್ತೆ. ಪ್ರಕೃತಿ, ಮಾಯೆ ಇದೆಲ್ಲ ದೂರಾಗಿ ಜೀವನು ತನ್ನ ಸ್ವರೂಪ ಏನು ಅಂತ ಯಾವಾಗ ತಿಳ್ಕೊಳ್ತಾನೋ, ಅದಕ್ಕೆ ಜೀವ ಸ್ವರೂಪ ಗೊತ್ತಾದಾಗ ಅವನಿಗೆ ಮುಕ್ತಿಯಾಗತ್ತೆ. ಯಾರಾದರೂ ಅವರ ಸ್ವರೂಪ ಅವರಿಗೆ ತಿಳಿದು ಬಿಟ್ಟರೆ ಮತ್ತು ಉಳಿಯೋದಿಲ್ಲ. ಅದಕ್ಕೆ ಯಾರ ಸ್ವರೂಪ ನಾವು ಗೊತ್ತಾಗಲ್ಲ. ಯಾವಾಗ ನಮ್ಮ ಸ್ವರೂಪ ನಮಗೇನು ಅಂತ ಗೊತ್ತಾಯಿತು ಅಂದರೆ ಇನ್ನು ಅವನು ಉಳಿಯೋದಿಲ್ಲ. ಆದ ಕಾರಣ ಈ ಭಗವಂತನ ಅನುಗ್ರಹದಿಂದ ತನ್ನ ಸ್ವರೂಪವನ್ನು ಯಾವಾಗ ತಿಳಿಯುತ್ತಾನೋ
ಅದೇ ವಾಸುದೇವ ಪ್ರಸಾದೇನ ಯದಾ ಸ್ವರೂಪಂ ಜಾನಾತಿ ಕಾಲ ಪ್ರಕೃತಿ ವರ್ಜಿತಂ ತದಾ ಆವಾಗ ಮುಕ್ತೋ ಭವತ್ಯಸೌ, ಅವನು ಈ ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ ಅಂಥೇಳಿ ಭವಿಷ್ಯತ್ ಪುರಾಣ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಇನ್ನು ವಿಷ್ಣು ತತ್ವ ವಿನಿರ್ಣಯದಲ್ಲಿ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದ ಪರಂ ಬ್ರಹ್ಮ ವಿಷ್ಣುರೇವ ನ ಸಂಶಯ. ಈ ಜೀವನನ್ನು ಸಂಸಾರ ಬಂಧನದಿಂದ ಬಂಧಕೋ ಪಾಶೇನ, ಈ ಜೀವನನ್ನು ಸಂಸಾರ ಬಂಧನದಿಂದ ಬಂಧಿಸುವವನು ಮತ್ತು ಭವಪಾಶಾಚ್ಚ ಮೋಚಕಃ, ಆ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡುವವನು ಮತ್ತು ಕೈವಲ್ಯದ ಪರಂ ಬ್ರಹ್ಮ, ಮುಕ್ತಿಯನ್ನು ಕೊಡತಕ್ಕವನು ಪರನಾದ ಬ್ರಹ್ಮ ವಿಷ್ಣುವೇ, ಇದರಲ್ಲಿ ಸಂಶಯವಿಲ್ಲ ಅಂತ ಹೇಳಿ ನಮಗೆ ಹೇಳ್ತಾ ಇದ್ದಾರೆ. ಒಟ್ಟಾರೆ ಎಲ್ಲದಕ್ಕೂ ಕಾರಣವು ಭಗವಂತನಾಗಿದ್ದಾನೆ. ನಾವು ಅವನ ಅಧೀನಕ್ಕೆ ಒಳಪಟ್ಟು ಅವನ ಸಂಸಾರವನ್ನು ಕೊಟ್ಟರೆ ಸಂಸಾರ ಸಂಸಾರವನ್ನು ಅನುಭವಿಸಬೇಕು. ನಮ್ಮ ಸಾಧನೆ ಪೂರ್ತಿಯಾಗಿ ಅವನಿಗೆ ಇಚ್ಛೆ ಬಂದಾಗ ನಮ್ಮನ್ನು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಿದರೆ ನಾವು ಮುಕ್ತರಾಗುತ್ತೇವೆ. ಇನ್ನು ಮಾಂಡೂಕ ಉಪನಿಷತ್ ಭಾಷ್ಯದಲ್ಲಿ ಅನಾದಿ ಮಯಯ ವಿಷ್ಣೋರಿಚ್ಛೆಯ, ಅನಾದಿ ಮಾಯೆಯ ಇರಬೇಕು, ಅನಾದಿ ಮಯಯ ವಿಷ್ಣೋರಿಚ್ಛೆಯ ಸ್ವಾಪಿತೋ ಯದ ತಯ ಪ್ರಬೋಧಮಾಯಾತಿ ತದಾ ವಿಷ್ಣುಂ ಪ್ರಪಶ್ಯತಿ. ಮಾಂಡೂಕ ಉಪನಿಷತ್ ಭಾಷೆಯಲ್ಲಿ ಪ್ರಕಾಶಿಕ ಗ್ರಂಥದ ವಾಕ್ಯವನ್ನು ಆಚಾರ್ಯ ಹೇಳ್ತಾರೆ. ಹಾಗೆ ಸಂಸಾರ ಬಂಧನಕ್ಕೆ ಒಳಗಾಗಬೇಕು ಅಂದರೆ ಅಜ್ಞಾನ ಇರಬೇಕು. ಆ ಸಂಸಾರ ಬಂಧನದಿಂದ ಬಿಡುಗಡೆ ಆಗಬೇಕು ಅಂದರೆ ಜ್ಞಾನ ಬೇಕು. ಇವು ಎರಡೂ ಕೂಡ ಭಗವಂತನೇ ಕೊಡ್ತಾನೆ. ಯಾಕೆ? ಅಜ್ಞಾನವನ್ನು ಹೊಂದಲಿಕ್ಕೂ ನಾವು ಸ್ವತಂತ್ರರಲ್ಲ, ಜ್ಞಾನವನ್ನು ಹೊಂದಲಿಕ್ಕೂ ಸ್ವತಂತ್ರರಲ್ಲ. ಯಾವಾಗ ಭಗವಂತ ನಮಗೆ ಅಜ್ಞಾನವನ್ನು ಕೊಟ್ಟು ಸಂಸಾರ ಬಂಧನದಲ್ಲಿ ಹಾಕಬೇಕೋ ಅವನಿಗೆ ಗೊತ್ತಿದೆ, ಆವಾಗ ಅಜ್ಞಾನವನ್ನು ಕೊಡ್ತಾನೆ, ಸಂಸಾರ ಬಂಧನಕ್ಕೆ ಹಾಕ್ತಾನೆ. ಯಾವಾಗ ನಮ್ಮನ್ನು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಅನಿಸುತ್ತೋ ಆವಾಗ ಅದಕ್ಕೆ ಬೇಕಾದ ಜ್ಞಾನವನ್ನು ಅವನೇ ಕೊಡ್ತಾನೆ. ಇದು ನಮಗೆ ಜೀವನದಲ್ಲಿ ಕೂಡ ಅನುಭವಕ್ಕೆ ಬರ್ತಾ ಇರುತ್ತೆ. ಎಷ್ಟು ದೊಡ್ಡ ಯಾವ ಪ್ರೊಫೆಷ್ನಲ್ಸು, ಇಂಜಿನಿಯರ್ಸು, ಡಾಕ್ಟರ್ಸು, ಅಡಿಗೆಯವರು, ನೀವು ಯಾವ ಫೀಲ್ಡ್ ತಗೊಂಡ್ರು ಅವರವರ ಫೀಲ್ಡೊಳಗೆ ಅವರವರು ಒಳ್ಳೆ ಟಾಪ್ ಮೋಸ್ಟ್ ಪ್ರೊಫೆಷ್ನಲ್ಸ್ ಆಗಿರ್ತಾರೆ. ಅಂಥವರು ಕೂಡ ಒಂದೊಂದು ಬಾರಿ ಬೇಸಿಕ್ ಮಿಸ್ಟೇಕ್ ಮಾಡಿಬಿಟ್ಟು ತಪ್ಪುಗಳು ಮಾಡಿಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ವಾ ಅದು ಏನು, ಅವರು ಆ ತಪ್ಪು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವನು ಹೀ ಈಸ್ ಎ ಪ್ರೊಫೆಷ್ನಲ್. ಅಂಥವನು ಕೂಡ ಹೊಸ ಅಡಿಗೆಯವನು ಕೂಡ ಮಾಡದೇ ಇರುವ ತಪ್ಪುಗಳನ್ನು ಅವರು ಮಾಡಿ ಕೆಲಸವನ್ನು ಕೆಡಿಸ್ಬಿಡ್ತಾರೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಆ ಸಮಯದಲ್ಲಿ ಅವನಿಗೆ ಅಜ್ಞಾನವನ್ನು ಕೊಟ್ಟು ಕೆಲಸವನ್ನು ಕೆಡಿಸಿ ಅವನಿಗೆ ಅಪಕೀರ್ತಿ ಬರುವಂತೆ ಮಾಡ್ತಾನೆ ಭಗವಂತ. ಒಂದೊಂದು ಬಾರಿ ಏನೂ ಇಲ್ಲದೆ ಸಾಮಾನ್ಯ ಅವನು ಕೂಡ ಭಾಳ ಚೆನ್ನಾಗಿ ಮಾಡ್ತಾನೆ. ಅವನು ಪ್ರೊಫೆಷ್ನಲ್ ಅಲ್ಲದೇ ಇದ್ದರೂ ಆ ಫೀಲ್ಡ್ ಒಳಗೆ ಪ್ರೊಫೆಷ್ನಲ್ಸ್ಗಿಂತ ಚೆನ್ನಾಗಿ ಮಾಡ್ತಾನೆ. ಅದು ಅವನಿಗೆ ಕೀರ್ತಿ ಕೊಡಬೇಕು ಅಂದರೆ ಭಗವಂತ ಆ ರೀತಿ ಮಾಡ್ತಾನೆ. ಆದ ಕಾರಣ ಸಂಸಾರ ಬಂಧನಕ್ಕೆ ಬೇಕಾದ ಅಜ್ಞಾನ, ಸಂಸಾರ ಬಂಧನಕ್ಕೆ ಬೇಕಾದ ಬಂಧನ ಬಿಡುಗಡೆಗೆ ಬೇಕಾದ ಜ್ಞಾನವನ್ನು ಭಗವಂತನೇ ಕೊಡ್ತಾನೆ. ಆದ ಕಾರಣ ಅವನಿಗೆ ನಹುಷಃ ಅಂತ ಹೆಸರು. ಇನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ಹೇಳ್ತಾ ಇದ್ದಾರೆ. ಅನ್ಯತ್ವಾತ್ ಸರ್ವಜೀವೇಭ್ಯೋ ಜಡೇಭ್ಯಶ್ಚ ಸದೈವ ಹಿ ನಾರಾಯಣ ಇತಿ ಪ್ರೋಕ್ತೋ ಬ್ರಹ್ಮಸಾರ ಗ್ರಂಥದ ವಾಕ್ಯ. ಮುಕ್ತದಿಶಾ ಸರ್ವವಿಲಕ್ಷಣತ್ವಾತ್ ನಃ ಜುಹೋತಿ ದದಾತಿ ಇತಿ ವಾ ಸರ್ವಂ ಆತ್ಮೀಯತೆಯಾದ ದದಾತೀತಿ ವಾ ಹೂ ದಾನಾದಾನಯೋಃ ಶಕಾರಃ ಪ್ರಾಣಾತ್ಮ ಇತ್ಯುಕ್ತದಿಶಾ ಪ್ರಾಣತ್ವಾದಾತತತ್ವಾಚ್ಚ ಶಃ. ಇನ್ನು ಸರಿ, ಭಗವಂತ ಎಂಥವನು ಅಂದರೆ
ಸರ್ವ ಜೀವ ಜಡಗಳಕ್ಕಿಂತ ವಿಲಕ್ಷಣನಾಗಿದ್ದಾನೆ. ಅವನು ನಮ್ಮ ಈ ನಮ್ಮ ಜೀವ ವರ್ಗಕ್ಕೆ ಸೇರೋದಿಲ್ಲ. ಯಾಕೆ? ಜೀವರೆಲ್ಲರೂ ಪ್ರಕೃತಿ ಬಂಧಿತರು, ಪ್ರಕೃತಿಯಿಂದ ಕೂಡಿರುವವರು, ಅಂದರೆ ತ್ರಿಗುಣಾತ್ಮಕವಾದ ಶರೀರವುಳ್ಳವರು, ಪ್ರಕೃತಿ ಸಂಬಂಧಪಟ್ಟವರು. ಭಗವಂತ ಪ್ರಕೃತಿ ಸಂಬಂಧವೇ ಇಲ್ಲ, ಅವನು ಅಪ್ರಾಕೃತನಾಗಿದ್ದಾನೆ. ಯಾಕೆ? ಯಾವ ಪ್ರಕೃತಿಯಿಂದ ಜೀವರು ಈ ಜಗತ್ತು ಎಲ್ಲ ಸೃಷ್ಟಿಯಾಗ್ತಾ ಇದೋ ಅಂತಹ ಪ್ರಕೃತಿಯೇ ಭಗವಂತನ ಅಧೀನದಲ್ಲಿದ್ದು ಇರುತ್ತೆ. ಆದ ಕಾರಣ ಅವನು ಈ ಪ್ರಾಕೃತವಾಗಿ ಕಾಣುವ ಜೀವ ಜಡ ಪದಾರ್ಥಗಳಕ್ಕಿಂತ ಅತ್ಯಂತ ಭಿನ್ನನಾಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ. ಆದ ಕಾರಣವೇ ಅವನನ್ನು ಅಪ್ರಾಕೃತ ಅಂತ ಕರೀತಾ ಇದ್ದಾರೆ. ಅವನು ಅಪ್ರಾಕೃತನಾಗಿದ್ದು ಈ ಜೀವ ಜಡಗಳಿಗೆ ಬೇಕಾದ್ದೆಲ್ಲ ಕೊಡ್ತಾ ಇರ್ತಾನೆ. ಅವನು ಏನು ಯಾವುದೂ ಬೇಕಾಗಿಲ್ಲ, ಆದರೆ ಅವನಿಗೆ ಬೇಕಾಗಿದ್ದೆಲ್ಲ ಜೀವರಿಗೆ ಬೇಕಾಗಿದ್ದೆಲ್ಲ ಕೊಡ್ತಾ ಇರ್ತಾನೆ. ಹೇಗೆ ಒಂದು ಮನೆಯಲ್ಲಿ ಯಜಮಾನ ಅವನೇನೂ ತಿನ್ನೋದಿಲ್ಲ, ಅವನಿಗೆ ಸ್ವೀಟ್ ತಿನ್ನೋಣ ಅಂದರೆ ಶುಗರು, ಖಾರ ತಿನ್ನೋಣ ಅಂದರೆ BP, ಎಣ್ಣೆ ತಿನ್ನೋಣ ಅಂದರೆ ಕೊಲೆಸ್ಟ್ರಾಲ್, ಆದರೆ ಅವನೇನೂ ತಿನ್ನೋದಿಲ್ಲ, ಆದರೆ ಮನೆಯಲ್ಲಿ ಎಲ್ಲರಿಗೂ ಎಲ್ಲ ಕೊಡ್ತಾ ಇರ್ತಾನೆ. ಆದರೆ ಇಲ್ಲಿ ಒಂದೇ ಅರ್ಥ ಆಗಲಿಕ್ಕೆ ದೃಷ್ಟಾಂತ ಅಷ್ಟೇ. ಆದರೆ ಭಗವಂತ ಪ್ರಕೃತಿಯಿಂದ ಪ್ರಕೃತಿ ಸಂಬಂಧಪಡದೆ ಅಪ್ರಾಕೃತನಾಗಿದ್ದು ಪ್ರಕೃತಿ ಸಂಬಂಧಪಟ್ಟ ಜೀವರು ಪ್ರಾಕೃತರಿಗೆ ಅವರಿಗೆ ಬೇಕಾಗಿದ್ದೆಲ್ಲವನ್ನು ಕೊಡ್ತಾ ಇರ್ತಾನೆ. ಅಥವಾ ಎಲ್ಲವನ್ನೂ ತನ್ನದಾಗೆ ಸ್ವೀಕಾರ ಮಾಡ್ತಾ ಇರ್ತಾನೆ. ನಾವೆಲ್ಲವೂ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರ್ತೇವೆ. ಒಳ್ಳೆಯದು ಕೆಟ್ಟದ್ದು ದ್ವಂದ್ವ ಕರ್ಮಗಳು ಸರ್ವ ಕರ್ಮ ಸಮರ್ಪಣೆ ಎಲ್ಲವನ್ನೂ ಮಾಡ್ತೇವೆ. ಅವನು ಎಲ್ಲವನ್ನೂ ಸ್ವೀಕಾರ ಮಾಡ್ತಾ ಇರ್ತಾನೆ. ಅದು ಹೇಗೆ ಮಾಡ್ತಾನೆ ಅಂದರೆ ಆ ಎಲ್ಲದರೊಳಗೂ ತನ್ನದೇ ಆದ ಒಂದು ಸ್ವಾಖ್ಯ ರಸ ಇರುತ್ತಾದ ಕಾರಣ ನಾವೆಲ್ಲವನ್ನೂ ಸಮರ್ಪಣೆ ಮಾಡಿದಾಗ ಅದರಲ್ಲಿ ತನ್ನದೇ ಆಗಿರುವ ಸ್ವಾಖ್ಯ ರಸವನ್ನು ಅವನು ತಗೊಳ್ತಾನೆ. ಇನ್ನು ಎಲ್ಲರನ್ನೂ ಪ್ರೇರಣೆ ಮಾಡ್ತಾನೆ. ಅವನು ಎಲ್ಲರ ಪ್ರೇರಣೆ, ಎಲ್ಲರಿಗೂ ಅವನೇ ಪ್ರೇರಕನು. ಅವನಿಗ್ಯಾರೂ ಪ್ರೇರಕರಿಲ್ಲ, ಅವನು ಎಲ್ಲರಿಗೂ ಪ್ರೇರಣೆ ಮಾಡ್ತಾನೆ. ಯಾರು ಯಾವಾಗ ಏನು ಕೆಲಸ ಮಾಡಬೇಕು ಬಿಡಬೇಕು ಮೊದಲಾದ ಎಲ್ಲವನ್ನೂ ಅವನೇ ಪ್ರೇರಣೆ ಮಾಡ್ತಾ ಇದ್ದಾನೆ, ಪ್ರೇರಕನಾಗಿದ್ದಾನೆ. ಎಲ್ಲ ವಿಧವಾದ ವ್ಯಾಪ್ತಿ ಉಳ್ಳವನಾಗಿದ್ದಾನೆ. ಅವನು ಭೂತ ಭವಿಷ್ಯತ್ ವರ್ತಮಾನ ಕಾಲ ಮತ್ತು ಎಲ್ಲ ಕಡೆ ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಇದು ಭಗವಂತನ ಒಂದು ಲಕ್ಷಣವಾಗಿದೆ. ಇವೆಲ್ಲವೂ ಉಳ್ಳವನಾಗುವುದ ಕಾರಣ ಅವನಿಗೆ ನಹುಷಃ ಅಂತ ಹೆಸರು ಅಂತ ಹೇಳ್ತಾ, ಇಲ್ಲಿ ನಾವು ನಿನ್ನೆ ನಿರಂಜನರಾವ್ ಅವರು ಹೇಳಿದಂತೆ ಶಿಖಂಡಿ ನಹುಷಃ ಅಂತ ಹೇಳಿದರೆ ನಮಗೆ ಹಿಂದಲೇ ನೆನಪಿಗೆ ಬರೋದು ಭಗವಂತ ಬರೋದಿಲ್ಲ. ನಮಗೆ ಪುರಾಣದಲ್ಲಿ ಬಂದಿರುವಂತಹ ನಹುಷ ಶಿಖಂಡಿ ಇವರೇ ಗುರ್ತಿಗೆ ಬರ್ತಾರೆ. ನಹುಷಃ ಅವನು ರಾಜ, ಭಗವದ್ಭಕ್ತ. ಆದರೂ ಕಲಿ ಆವೇಶದಿಂದ ಕಲಿ ಪ್ರಭಾವದಿಂದ ಅವನೇನು ಮಾಡ್ತಾನೆ, ಒಂದು ಬಾರಿ ಸ್ವರ್ಗದಲ್ಲಿ ಇಂದ್ರನು ಎಲ್ಲೋ ದೂರ ಹೊರಟೋಗ್ತಾನೆ. ಆವಾಗೆ ಆ ದೈತ್ಯರ ಒಂದು ಕಾಟದಿಂದ ಆವಾಗೆ ಸ್ವರ್ಗಾಧಿಪತ್ಯಕ್ಕೆ ಒಬ್ಬ ರಾಜನು ಬೇಕಾದ ಕಾರಣ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ನಹುಷ ಮಹಾರಾಜನನ್ನು ಆಯ್ಕೆ ಮಾಡ್ತಾನೆ. ಮನುಷ್ಯನಾದರೂ ಆತನನ್ನು ಇರ್ತಾರೆ. ಆತ ಇಂದ್ರನ ಒಂದು ಸಿಂಹಾಸನದಲ್ಲಿ ಕೂಡ್ತಾನೆ. ಆದರೆ ಅವಾಗ ಏನಾಗತ್ತೆ, ಈ ಕಲಿ ಪ್ರಭಾವದಿಂದ ಒಳ್ಳೆಯವನೇ, ಆದರೆ ಕಲಿ ಪ್ರಭಾವದಿಂದ ಎಂಥವರೇ ಆಗಲಿ ಕೂಡ ಮನಸ್ಸು ವಿಕಲವಾಗುತ್ತೆ. ತಪ್ಪುಗಳು ಮಾಡೇ ಮಾಡ್ತಾರೆ, ಪಾಪಗಳು ಮಾಡೇ ಮಾಡ್ತಾರೆ. ಆ ಇಂದ್ರನ ಒಂದು ಸಿಂಹಾಸನದಲ್ಲಿ ಕೂತಿರುವಾಗ ನಾನು ಇಂದ್ರನ ಸಿಂಹಾಸನ ಕೂತಿದ್ದೇನೆ, ನಾನೇ ಇಂದ್ರ. ಆದ ಕಾರಣ ಇಂದ್ರನ ಪತ್ನಿಯಾದ ಶಚೀದೇವಿ ನನಗೆ ಬೇಕು ಅಂತ ಬಯಸ್ತಾನೆ. ಆವಾಗ ಶಚೀದೇವಿಗೆ ಕಳಿಸಿದಾಗ ಆಕೆ ಮಹಾಪತಿವ್ರತ, ಆಕೆ ಏನು ಮಾಡ್ತಾಳೆ, ಸರಿಯಾಗಿ ನಹುಷನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ, ನೀನು ಋಷಿಗಳ ಬ್ರಹ್ಮರ್ಷಿಗಳು ಜ್ಞಾನಿಗಳು ಪಲ್ಲಕ್ಕಿ ಹೊತ್ತಿರೋ ಪಲ್ಲಕ್ಕಿಯಲ್ಲಿ ನೀನು ಬಾ ಅಂತ ಹೇಳಿದಾಗ ಅದೇ ಆ ಒಂದು ಮೋಹ, ಅದೇ ಹೇಳಿದ್ವಲ್ಲ, ಈ ಮೋಹವನ್ನು ಕೊಡುವವನು ಭಗವಂತನೇ. ಅಂತಹ ಭಗವದ್ಭಕ್ತನಾದ ನಹುಷನಿಗೆ, ಉತ್ತಮನಿಗೆ ಅಂತಹ ಒಂದು ಮೋಹಕ ಜ್ಞಾನ ಕೊಟ್ಟ. ಆದ ಕಾರಣ ಆವಾಗ ಆವಾಗ ಇವ್ರನ್ನೇನೋ ಮಾಡಿದ, ಇವ್ರನ್ನ
ಇವರಿಗೆ ಮನಸ್ಸು ನೋಯಿಸಿದ ಋಷಿಗಳಿಗೆ ಅವರು ಶಾಪ ಕೊಟ್ಟರು, ಕೆಳಗೆ ಬಿದ್ದ. ಅದಕ್ಕೆ ಹೇಳ್ತಾರೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಇನ್ನೊಂದು ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ. ನಮಗೆ ಯೋಗ್ಯವಲ್ಲದೆ ಇದ್ದನ್ನು ನಾವು ಇಚ್ಛಿಸಿದಾಗ, ಅಯೋಗ್ಯಮಿಚ್ಛನ್ ಪುರುಷ, ನಮಗೆ ಆಗಿದ್ದು ನಮಗೆ ನಾವು ಅದಕ್ಕೆ ಯೋಗ್ಯರಲ್ಲ, ಆದರೂ ನಾವು ಅದನ್ನು ಬಯಸಿ ಬಲವಂತವಾಗಿ ನಾವಲ್ಲಿ ಕೂತರೆ ಏನಾಗುತ್ತೆ, ಅಂತಹ ಪುರುಷನು ಪತತ್ಯೇವ ನ ಸಂಶಯ, ಅವನು ನಾಶ ಹೊಂದುತ್ತಾನೆ, ಕೆಳಗೆ ಬೀಳುತ್ತಾನೆ. ನಹುಷ ಮಹಾರಾಜನಲ್ಲಿ ಆಗಿರೋದು ಅದೇ. ಯಾಕೆ ಮಾಡಿದ ನಹುಷ? ಅಂತಹ ಭಕ್ತನಾದವನು ಅಂದರೆ ಅದೇ ಭಗವಂತನೇ ಪ್ರೇರಕ. ಅವನೇ ಈ ರೀತಿಯಾಗಿ ಪ್ರೇರಣೆ ಮಾಡಿ ಆ ಒಂದು ತೋರಿಸಿಕೊಡ್ತಾ ಇದ್ದಾನೆ. ಯಾರು ನಮಗೆ ಯೋಗ್ಯವಲ್ಲದ್ದನ್ನು, ತಮಗೆ ಯೋಗ್ಯವಲ್ಲದ್ದನ್ನು ಬಯಸಬೇಡಿ, ಬಯಸಿದರೆ ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವನ ಸಂಶಯ ಎಂಬುದಕ್ಕೆ ನಹುಷರ ಮಹಾರಾಜನೇ ದೃಷ್ಟಾಂತ. ಸರಿ, ಆಮೇಲೆ ಆತ ಪಶ್ಚಾತ್ತಾಪ ಹೊಂದುತ್ತಾನೆ, ಅದು ಬೇರೆ. ಹೀಗೆ ನಮಗೆ ನಹುಷಃ, ಶಿಖಂಡಿ ಈ ಮೊದಲಾದ ಶಬ್ದಗಳು ಭಗವಂತನಲ್ಲಿ ಹಿಂದೆ ಭಗವಂತನಿಗೆ ನೆನಪಿಗೆ ಬರೋದಿಲ್ಲ. ಯಾವಾಗ ನಾವು ಎಲ್ಲ ಶಬ್ದಗಳು ವೆದರ್ ಇಟ್ ಈಸ್ ನೆಗೆಟಿವ್ ಆರ್ ಪಾಸಿಟಿವ್, ನಮಗೆ ನಮ್ಮ ಬುದ್ಧಿಗೆ ಅದು ನೆಗೆಟಿವ್ ಅಂತ ಅನಿಸ್ಬಹುದು ಕೇಳಿದ ಕೂಡಲೇ, ಆದರೆ ಎಲ್ಲವೂ ಕೂಡ ಭಗವಂತ ಸರ್ವಶಬ್ದವಾಚ್ಯನಾಗಿದ್ದಾನೆ. ನಾನು ಎಷ್ಟೋ ಬಾರಿ ಹೇಳಿದಂತೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳ್ತಾರೆ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಪುರುಷಾರ್ಥ ಎಲ್ಲವೂ ಕೂಡ ಧ್ವನಿಗಳು ಮೊದಲುಕೊಂಡು ಹೇಳ್ತಾರೆ. ಅದರೊಳಗೆ ಶ್ರಾವಣಿಗೆ ಹಲ್ಲಿ ಇದ್ದು ಅದು ಹಲ್ಲಿ ಲೊಚಗುಟ್ಟೋ ಆ ಶಬ್ದವೂ ಕೂಡ ಭಗವಂತನನ್ನೇ ತಿಳಿಸಿಕೊಡುತ್ತೆ. ಧ್ವನ್ಯಾತ್ಮಕ ವರ್ಣಾತ್ಮಕ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ವೇದಾರ್ಥ, ಹೀಗೆ ಸಮುದ್ರದಲ್ಲಿ ಎದ್ದು ಬೀಳುವ ಅಲೆಗಳ ಒಂದು ಘೋಷೆ ಅದು ಕೂಡ ಭಗವಂತನನ್ನೇ ತಿಳಿಸಿಕೊಡುತ್ತೆ. ಹೀಗಿರುವಾಗ ನೀವು ಯಾವುದೇ ಶಬ್ದವಾಗಲಿ ಅದು ನಮಗೆ ಅದು ಒಂದು ಕೆಟ್ಟದಾಗಿ ನಮಗೆ ಅನಿಸಿದರೂ, ನಹುಷ ಶಿಖಂಡಿ ಅಂತ ಹೇಳಿದಾಗ ನಹುಷ ಶಿಖಂಡಿಗಳು ನೆನಪಿಗೆ ಬಂದರೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ನಮಗೆ ನೆನಪಿಗೆ ಬರಬೇಕು ಅಂತ ಹೇಳ್ತಾ ನಹುಷ ಶಬ್ದಕ್ಕೆ ಹೇಳಿ, ಇನ್ನು ಜಿಜ್ಞಾಸೆಗೆ ಬಂದರೆ ಈ ನಮಗೆ ಭಗವಂತ ಜೀವರಿಗೆ ಸ್ಥೂಲ ಶರೀರದ ಸೃಷ್ಟಿಯನ್ನು ಮಾಡ್ತಾನೆ. ಅಂದರೆ ಅಸೃಜ್ಯ ಸ್ಥಿತಿಯಲ್ಲಿರುವ ಜೀವರನ್ನು ಈ ಸಂಸಾರದಲ್ಲಿ ತರ್ತಾನೆ. ಅಂದರೆ ಈ ಸ್ಥೂಲ ಶರೀರದ ಸಂಪರ್ಕ ಬರುತ್ತೆ. ನಮಗೆ ಈ ಸ್ಥೂಲ ದೇಹ ಬಂದ ಮೇಲೇ ನಾವು ತಪ್ಪುಗಳನ್ನು ಮಾಡ್ತೇವೆ, ಪಾಪಗಳನ್ನು ಮಾಡ್ತೇವೆ. ಇಲ್ಲಿ ಜೀವರನ್ನು ಸೃಷ್ಟಿ ಮಾಡೋದು, ಜೀವರನ್ನು ಬಂಧಿಸುವುದು ಎರಡೂ ಒಂದೇ. ಈ ದೇಹ ಬಂದ ಮೇಲೆ ನಾವು ತಪ್ಪುಗಳನ್ನು ಮಾಡ್ತೇವೆ. ಆದರೆ ಈ ಜೀವನನ್ನು ಈ ಶರೀರ ಕೊಟ್ಟು ಮೊದಲು ಬಂಧಿಸಿಬಿಡ್ತಾನೆ ಭಗವಂತ, ಆಮೇಲೆ ಇವನು ತಪ್ಪು ಮಾಡ್ತಾನೆ. ಇದು ಹೇಗೆ ಸಾಧ್ಯ? ಅಪರಾಧ ಮಾಡೋದು ಅನಂತರ, ಆದರೆ ಬಂಧಿಸುವುದು ಮೊದಲೇ ಆಗಿಬಿಡತ್ತೆ. ಇದು ಹೇಗೆ? ಹೌ ಈಸ್ ಇಟ್ ಪಾಸಿಬಲ್ ಅಂತೇಳಿ ಪ್ರಶ್ನೆ. ನಮಗೆ ಈ ಭಗವಂತ ಸರ್ವತಂತ್ರ ಸ್ವತಂತ್ರ ಎಂಬುದು ಅನಾದಿಯಾಗಿದೆ. ನಮಗೆ ಈ ದೇಹ ಬಂದ ಮೇಲೆ ಅಲ್ಲ, ಈ ದೇಹ ಬರುವುದಕ್ಕಿಂತ ಮೊದಲೇ ನಮಗೆ ಭಗವಂತ ಸರ್ವತಂತ್ರ ಸ್ವತಂತ್ರ, ನಾವು ಅಸ್ವತಂತ್ರ ಎಂಬೋ ಜ್ಞಾನ ಇಲ್ಲ. ಭಗವಂತನ ಸ್ವಾತಂತ್ರ್ಯದ ಅಜ್ಞಾನವು ನಮಗೆ ಅನಾದಿಯಾಗಿದೆ. ಆದ ಕಾರಣ ಇದು ಅಪರಾಧ. ಭಗವಂತ ಸ್ವತಂತ್ರ ಎಂಬೋ ಜ್ಞಾನ ಇಲ್ಲದೇ ಇರುವುದು, ಆ ಅಜ್ಞಾನವೂ ಕೂಡ ಅಪರಾಧ. ಆ ಅಪರಾಧದಿಂದಲೇ ಜೀವರಿಗೆ ಸ್ಥೂಲ ಶರೀರ ರೂಪ ಬಂಧವನ್ನು ಭಗವಂತ ಕೊಡ್ತಾನೆ. ಯಾಕೆ ಅಂದರೆ ಭಗವಂತ ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮ ಜಗನ್ನಾಥ, ಅವನೇ ಪ್ರೇರಕ ನಿಯಮ್ಯ ನಿಯಾಮಕ ಅಂತ ಗೊತ್ತಾದ ಕೂಡಲೇ ನಾವು ತ್ರಿಕರಣ ಶುದ್ಧಿಯಾಗಿ ಅದನ್ನು ಯಾವಾಗ ನಾವು ಅಳವಡಿಸಿಕೊಳ್ತೇವೋ ಆವಾಗ ನಮಗೆ ಬಂಧನದಿಂದ ಮುಕ್ತರಾಗ್ತೇವೆ. ಆದ ಕಾರಣ ಭಗವಂತ ಸ್ವತಂತ್ರ ಎಂಬ ಜ್ಞಾನ ಇಲ್ಲದೇ ಇರುವುದು ಅದು ಅಜ್ಞಾನ, ಅದು ಅಪರಾಧ. ಆ ಅಪರಾಧದಿಂದಾಗಿ ನಮಗೆ ಈ ಜೀವರಿಗೆ ಸ್ಥೂಲ ಶರೀರ ರೂಪವಾದ ಬಂಧನವನ್ನು ಭಗವಂತ ಕೊಡ್ತಾನೆ.
ಮತ್ತು ಇನ್ನೊಂದು ಪ್ರಶ್ನೆ, ಋಜುಗಣಸ್ಥರು ಅವರಿಗೆ ಭಗವಂತ ಸ್ವತಂತ್ರ ಎಂದು ಅನಾದಿ ಕಾಲದಿಂದ ಜ್ಞಾನ ಇದೆ. ಅವರಿಗೆ ಭಗವಂತ ಅಸ್ವತಂತ್ರ ಎಂಬ ಅಜ್ಞಾನವೇ ಇಲ್ಲ. ಆದರೆ ಅವರಿಗೂ ಬಂಧವಿದಲ್ವಾ? ಇವಾಗ ಬ್ರಹ್ಮ ಮೊದಲುಕೊಂಡು 100 ಜನ ಋಜುಗಣಸ್ಥರು, ಅವರಿಗೆ ಕೂಡ ಬಂಧನವಿದೆ, ಅವರೂ ಸಂಸಾರ ಬಂಧನದಲ್ಲಿದ್ದಾರಲ್ವಾ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ, ಬ್ರಹ್ಮದೇವರು ತಮ್ಮ 100 ವರ್ಷ ಮುಗಿಯೋವರೆಗೂ ಭಗವಂತನು ಎಷ್ಟು ಗುಣಗಳು ಉಳ್ಳವನು ಅಂತ ತಿಳಿಯಲಿಕ್ಕೆ ಅರ್ಹರೋ ಅಷ್ಟು ಗುಣಗಳು ಮಾತ್ರ ಅವರು ಜ್ಞಾನವನ್ನು ಹೊಂದಿರ್ತಾರೆ. ಆದರೆ ಪ್ರತಿಯೊಬ್ಬ ಋಜುಗಣಸ್ಥನು ಬ್ರಹ್ಮ ಪದವಿಗೆ ಬಂದ ನಂತರ ಅದು ಮುಗಿಯೋವರೆಗೂ ತಮಗೆ ಯೋಗ್ಯವಾದ ಜ್ಞಾನವನ್ನು ಹೊಂದೋದಿಲ್ಲ. ಅಂದರೆ ಇಲ್ಲಿ ಭಗವಂತ ಸರ್ವತಂತ್ರ ಸ್ವತಂತ್ರ ಎಂಬುವಂತಹ ಜ್ಞಾನ ಋಜುಗಣಸ್ಥರಿಗೆ ಇದ್ದರೂ ಕೂಡ ಆ ಋಜುಗಣಸ್ಥರು ಭಗವಂತನ ಜ್ಞಾನ ಎಷ್ಟು ಪಡೆಯಬೇಕೋ ಅಷ್ಟು ಅವರು ಹೊಂದಿರೋದಿಲ್ಲ. ಎಲ್ಲಿವರೆಗೂ ಪ್ರತಿಯೊಬ್ಬ ಋಜುಗಣಸ್ಥನು ತಮ್ಮ ಬ್ರಹ್ಮ ಪದವಿ ಬಂದು ಆ ಬ್ರಹ್ಮ ಪದವಿಯ 100 ವರ್ಷ ಮುಗಿಯುವವರೆಗೂ ಅವರಿಗೆ ಯೋಗ್ಯವಾದ ಜ್ಞಾನ ಬರೋದಿಲ್ಲ. ಅಂದರೆ ಅರ್ಥಾತ್ ಏನು, ಅವರಿಗೂ ಅಜ್ಞಾನ ಇದೆ, ಸ್ವಲ್ಪ ಅಜ್ಞಾನವಿದೆ. ಆ ಅಜ್ಞಾನ ಅಪರಾಧದಿಂದ ಅವರಿಗೆ ಬಂಧನವು ಇರುತ್ತೆ. ಆದ ಕಾರಣ ಇಲ್ಲಿ ಬಂಧನ ಮೊದಲು ಅಪರಾಧ ಆಮೇಲೆ ಎಂಬುವಂತಹ ಪ್ರಶ್ನೆ ಸಂಬಂಧವಿಲ್ಲ. ಭಗವಂತ ಅಸ್ವತಂತ್ರ ಎಂಬ ಅಜ್ಞಾನ ಯಾವಾಗಲೂ ಜೀವನಿಗೆ ಇದ್ದೇ ಇದೆ, ಅದೇ ಅಪರಾಧ. ಅದರಿಂದಾಗಿ ಭಗವಂತ ಬಂಧನವನ್ನು ಕೊಡ್ತಾನೆ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ನಹುಷಾಯ ನಮಃ. ಓಂ ವಿಷಸ್ತ್ರಿಶ್ವಾರೋಚನೆ ದಿವಃ ಮಹಾ ಇಂದ್ರೋಯ ಓಜಸ ಪರ್ಜನ್ಯೋ ವೃಷ್ಟಿಮಾ ಇವ ಸ್ತೋಮೈರ್ವತ್ಸಸ್ಯ ವಾ ವೃಧೆ ಪ್ರಜಾಂ. ಇಂದ್ರನು ಆರೋಚನೇಶು ಅತಿಯಾಗಿ ಬೆಳಗುವ 3 ಲೋಕಗಳಲ್ಲಿಯೂ ದ್ವಿಲೋಕಗಳಲ್ಲಿರುವ ವಿಷಃ ಜೀವರನ್ನು ಬಂಧಮುಕ್ತರನ್ನಾಗಿಸಿದ ಓಜಸ ಶಕ್ತಿಯಿಂದ ಮಹಾತ್ಮನಾದ ಇವನು ಪರ್ಜನ್ಯ ಮೋಡವು ವೃಷ್ಟಿಮಾನಿವ ಮಳೆಗರವಂತೆ ವತ್ಸನಾಮಕ ಋಷಿಗೆ ಭಕ್ತನಿಗೆ ಸ್ತೋತ್ರಗಳಿಂದ ಪ್ರಜಾಂ ಭಕ್ತರ ಬಗೆಗೆ ವಾವೃತೆ ಪ್ರೀತನಾಗಿ ಬೆಳೆಯುತ್ತಾನೆ. ಹರಿ 3 ಲೋಕಗಳಲ್ಲಿರುವ ಜೀವರನ್ನು ಋಷಿಗಳನ್ನು ದೇವತೆಗಳನ್ನು ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡ್ತಾನೆ. ಇವನ ಶಕ್ತಿಗೆ, ಭಗವಂತನ ಶಕ್ತಿಗೆ ಮಿತಿಗಳು ಯಾವುದೂ ಇಲ್ಲ. ಇವನು ಮೋಡಗಳೆಲ್ಲ ಮಳೆ ಸುರಿಸುವಂತೆ ವತ್ಸನಾಮಕ ಋಷಿಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಾವು ಭಕ್ತರಾಗಿ ಭಗವಂತನ ಸ್ತೋತ್ರ ಮಾಡಿದರೆ ನಮ್ಮ ಪಾಲಿಗೆ ಬೇಕಾಗಿದ್ದೆಲ್ಲವನ್ನೂ ಭಗವಂತ ಕೊಡ್ತಾನೆ, ಕೊಡುವನಾಗ್ತಾನೆ. ಅದಕ್ಕೆ ಸ್ತೋತ್ರಗಳಿಂದ ವತ್ಸಸ್ಯ ಭಕ್ತನಿಗೆ ವಾವೃದೆ ಬೆಳೆದು ನಿಂತಿದ್ದಾನೆ. ಅದಕ್ಕೆ ಇಂತಹ ಭಗವಂತನು ಅವನು ಭಕ್ತರಿಗೆ ಬೇಕಾದ್ದೆಲ್ಲ ಕೊಟ್ಟು ನಿಂತಿರುವವನಾಗಿ ಬೆಳೆದಿದ್ದಾನೆ. ಇವನಕ್ಕಿಂತ ದೊಡ್ಡದಾಗಿ ಇವನನ್ನು ಮೀರಿಸಿ ಬೆಳೆಯುವವರು ಯಾರೂ ಇಲ್ಲ. ಆದ್ದರಿಂದ ಅವನಿಗೆ ನಹುಷಃ ಅಂತ ಹೆಸರು. ದಾನಾದಾನಯೋ ಹುಷಃ ಭಕ್ಷಣೀಯ ನಹುಷಃ. ಇವನನ್ನು ಮೀರಿ ನಿಲ್ಲುವವರು ಯಾರೂ ಇಲ್ಲ. ಭಕ್ತರಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ. ಆದ ಕಾರಣ ಇವನಿಗೆ ನಹುಷಃ ಎಂದು ಕರೆದಿದ್ದಾರೆ ಅಂತ ಹೇಳಿದಲ್ಲಿ ನಹುಷ ಶಬ್ದವನ್ನು ಮುಗಿಸಿ ಇನ್ನು ನಾಳೆ ವೃಷಃ ಎಂಬುವಂತಹ ಶಬ್ದವನ್ನು ಹೇಳೋಣ ಅಂತ ಹೇಳ್ತಾ, ನಾಳೆ ಪಾಡ್ಯ ಆದ ಕಾರಣ ನಾಳೆ ಪಾಠ ಇರಲ್ಲ, ನಾಡದ್ದು ವೃಷಃ ಎಂಬ ನಾಮವನ್ನು ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.